ಆಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ, ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರು, ಇವರು RSS ಸಚಿವರು. ಎರಡೇ ಯಾವ ಕಂಡೀಷನ್ ಆದ್ರೂ ಆ ಕಂಡೀಷನ್ ಅನ್ನು ಮುರಿಯಕ್ಕೆ ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIR ಗೆ ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರದು ಅಂತ ಭಾಷಣ ಮಾಡೋದು, ಅದೇ ಮಾಡಿಸೋದು ಅಲ್ಲೇ. ಹಾಗೇನೆ ನಮ್ಮ RIಗಳು ಇವತ್ತು 50 ರೂಪಾಯಿ ತಗೊಂಡು ಎನಿಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತಗೊಂಡು PRC ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ? ಹೋಗ್ಲಿ, ಒಬ್ಬ DC ಗೆ ಇದಾರೆ, IAS ಅಧಿಕಾರಿ, ಅವನು DC ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಆದ್ರೂ ಇದನ್ನ ಸರ್ಟಿಫೈ ಮಾಡಕ್ ಕೊಟ್ರ? ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು 1 ಅಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಏನ್ ನಡೆಸಿದಿರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗ್ಬೇಕು? ಇಷ್ಟೊಂದು ಜನ ನುಸುಳುಕೋರರು ಇಲ್ಲಿ ಬರ್ತಾ ಇದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವ್ದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಇವರು ಇದನ್ನ ದುರುಪಯೋಗ ಮಾಡ್ತಾರೆ. ಇವರು ಮತ್ತೆ ಮಸೀದಿಗಳಲ್ಲಿ ಮತ್ತೆ ಮದ್ರಸೆಗಳಲ್ಲಿ ಕೂತ್ಕೊಂಡು ಒಂದು ಸಮುದಾಯದವರನ್ನ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮವರನ್ನ, ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳಿದೆ, ಗೋವಿಂದರಾಜನಗರದ್ದು. ನಮ್ಮವರನ್ನ ವೋಟರ್ ಲಿಸ್ಟ್ ಇಂದ ತೆಗಿಸಕ್ಕೆ ರಾತ್ರೋರಾತ್ರಿ ಯಾರಪ್ಪ ಹೋದ್ರು 5 ಗಂಟೆ ರಾತ್ರಿಗೆ ಇದರಲ್ಲಿ ನಮೂದಾಗುತ್ತೆ 4 ಗಂಟೆಗೆ ಎಷ್ಟು ವೋಟರ್ಸ್ ಇದ್ರು, ಅಂದ್ರೆ ಸಂಜೆ 4 ಗಂಟೆಗೆ ವೋಟರ್ ಲಿಸ್ಟ್ ಅಲ್ಲಿ SIR ಅಲ್ಲಿ ಎಷ್ಟಾಗಿದೆ, ಎಷ್ಟು ವೋಟರ್ಸ್ ಇದ್ರು, ಬೆಳಿಗ್ಗೆ 10 ಗಂಟೆಗೆ ಎಷ್ಟಿದ್ರು, ರಾತ್ರೋರಾತ್ರಿ ಯಾರಪ್ಪ ಹೋಗಿ ಇದನ್ನು ಮಾಡಿದ್ದಾರೆ? ಮೈನಸ್ ಆದ್ರೂ ಯಾರು ಮಾಡಿದ್ದಾರೆ, ಪ್ಲಸ್ ಆದ್ರೂ ಯಾರು ಮಾಡಿದ್ದಾರೆ? ಡೇ ಟೈಮೇ ಹೋಗೋದಂತವ್ರು ಇವರು, ಹೌಸ್ ಟು ಹೌಸ್. ಇನ್ನು ರಾತ್ರಿ 5 ಗಂಟೆಗೆ ಯಾರು ಮಾಡಿದ್ದಾರೆ? ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ಸರ್ಕಾರ.